ಫುಟ್ಪಾತ್ ಅಲ್ಲಿ ಫುಟ್ಪಾತ್ ಅಲ್ಲಿ ಮಾಡ್ತಿದ್ದಾರನ್ನ ಇವಾಗ ರೋಡ್ ಕರ್ಕೊಂಡ್ ಬಂದಿದ್ದಾರೆ. ಹೇಗಿದೆ ಜೀವನ ನಿಮ್ದು? ಸರ್ ಏನು ಮಾಡೋದು, ಏನು ಅಲ್ಲಿ ಬಿಟ್ಟರೆ ಎಲ್ಲಿ ಬಿಡಲ್ಲ, ಅಲ್ಲಿ ಗಾಡಿ ಮೇಲೆ ಬಿಡಲ್ಲ. ಅಲ್ಲಿ ಬಂದರೆ ಓಡಿಸ್ಬೇಕು, ಅಲ್ಲಿ ಬರ್ತಾರೆ ಹೋಗ್ಬೇಕು ಅಷ್ಟೇ, ಈಗ ಬಿಡಲ್ಲ. ಇವಾಗ ಪೊಲೀಸರು ಬಂದು ಇಲ್ಲಿ ಯಾಕೆ ಮಾಡ್ತಾ ಇದೀರಿ ಅಂತ ಕೇಳಲ್ವಾ? ಕೇಳ್ತಾರೆ, ಬಂದರೆ ಓಡಿಸ್ರೆ ಹೋಗ್ಬೇಕು ಬರಬೇಕು, ನಿಲ್ಸ. ಹೆಂಗೆ ಮತ್ತೆ ಜೀವನ ಅಂದರೆ ಏನು ಮಾಡಲಿ, ಏನು ಅವ್ರು ಮಾಡಿದ್ರೆ ನಾವು ಅವ್ರು ಏನು ಹೇಳ್ತಾರೆ ಅದೇ ನಾವು ಹೇಳ್ಬೇಕು. ಸರ್ ಗಮಗಮ ಅಂತ ಸ್ಮೆಲ್ ಬರ್ತಾ ಇದೆಯಲ್ಲ ಸರ್? ಎಲ್ಲ ರೀಸನ್ಸ್ಗೆ ಇಲ್ಲೇ ಹೋಗ್ತಾರೆ ನೋಡಿ. ಮೊದಲಾಗಿದ್ರೆ ಹೆಂಗಿತ್ತು? ನೀಟ್ ಚೆನ್ನಾಗಿತ್ತು, ಈಗ ಚೆನ್ನಾಗಿಲ್ಲ. ನೀವು ಟಾಯ್ಲೆಟ್ ಮಾಡೋರಿಗೆ ಮೂತ್ರ ವಿಸರ್ಜನೆ ಮಾಡೋರಿಗೆ ಸ್ವಲ್ಪ ಬೈಬೇಕು ತಾನೆ ನೀವು? ನಾವು ಬೈತೀವಿ, ನಾವು ಕೇಳಲ್ಲ ನೋಡ, ಎಷ್ಟು ಇದ್ರೂ ಕೇಳಲ್ಲ. ಏನು ಹೇಳ್ತೀರಾ? ಏಕಾಏಕಿ ಈಗ ಫುಟ್ಪಾತ್ ತೆರವು ಮಾಡಿದ್ರಲ್ಲ, ಈ ವಿಚಾರಕ್ಕೆ ಏನು ಹೇಳ್ತೀರಾ? ಅದು ನಾವೇನು ಹೇಳೋಕ್ಕಾಗಲ್ಲ, ಅವ್ರು ಹೇಳಿದ್ರೆ ನಾವು ಕೇಳಿದ್ರೆ ಕೇಳ್ತಾರೆ, ಅವರು ಕೇಳಲ್ಲ. ಸರ್ ಈಗ ಫುಟ್ಪಾತ್ ತೆರವು ಮಾಡ್ತೀನಿ ಅಂತ ಅಂದಾಗ ಹೇಗೆ ಅನಿಸ್ತು ನಿಮಗೆಲ್ಲ? ನಾವು ಏನು ಹೇಳಿದ್ರು ಗೊತ್ತಿಲ್ಲ, ಎಲ್ಲ ಎತ್ಬಿಟ್ಟಾರೆ. ನೀವು ಅವತ್ತು ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ? ಇಲ್ಲಿ 30 ವರ್ಷ ಇಲ್ಲಿದ್ದೀವಿ. 30 ವರ್ಷದಿಂದ ಇಲ್ಲೇ ಇದ್ದೀರಾ. ಇದನ್ನು ಈ ಗಾಡಿ ಮೇಲೆ ಹಾಕೊಂಡು ಮಾರೋದು ಬೇಡ ಅಂತ ಹೇಳ್ತಾ ಇದ್ದಾರಾ? ಗಾಡಿ ಮೇಲೆ ಹಾಕ್ಬೇಡ, ಗಾಡಿ ಸೈಡಲ್ಲಿ ಹಾಕಂತಾರೆ, ಹೋಗ್ಬೇಕು ಬರ್ಬೇಕು, ಬಿಡಲ್ಲ ಅಲ್ಲಿ ಗಾಡಿನೂ. ಕೊಡೋಗ್ಬಿಡ್ತೀರಾ, ತಿರ್ಗಾ ತಗೊಂಡ್ಬರ್ತೀರಾ? ಯಾರು ಇಲ್ಲಿ ಬಂದು ಇದು ಮಾಡ್ತಿಲ್ಲ ನಿಮಗೆ? ಯಾರು ಇಲ್ಲ, ಕೇಳ್ತಿಲ್ಲ. ಇಲ್ಲಿ ವಾಶ್ರೂಮ್ ಹೋಗೋರು ಮೂತ್ರ ಯಾರು ಕೇಳಿಲ್ಲ. ಏನು ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರ ಏನು, ಅವ್ರು ಪೊಲೀಸರು ಬಂದರೆ ಹೋಗ್ಬೇಕು ಬರ್ಬೇಕು, ಅವ್ರು ಏನು ಹೇಳಲ್ಲ. ಅಲ್ಲ ಈಗ ಫುಟ್ಪಾತ್ ತೆರವು ಮಾಡ್ತಾರ, ಈ ವಿಚಾರಕ್ಕೆ ಏನು ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರ ನಾವೇನು ಹೇಳಕ್, ಅವರೇ ಮಾಡಿದ್ದು, ನಾವೇನು ಹೇಳಕ್ಕಾಗ್ತದ? ಬಡವ್ರ ಹೊಟ್ಟೆ ಮೇಲೆ ಹೊಡಿಲಿಲ್ವಾ? ಹೊಡಿತಾರೆ, ಏನು ಮಾಡೋದು, ಅವ್ರಿಗೇನು ಅರ್ಥ ಮಾಡಬೇಕು, ಮಾಡಿಲ್ಲ. ಜೀವನ ಕಷ್ಟ ಇದೆ. ಏನು ನಮ್ಮದು ಪೊಲೀಸರು ಬಂದರೆ ಕಳಿಸ್ತಾರೆ, BP ಬಂದು ಕಳಿಸ್ತಾರೆ, ಬಂದರೆ ಹೋಗ್ಬೇಕು ಬರಬೇಕು, ಕಷ್ಟ ಇದೆ. ಮೊದಲಾದ್ರೆ ಅಂಗಡಿಗಳು ಇಟ್ಕೊಂಡಿದ್ರಿ, ಅವಾಗ ಬೀದಿಗೆ ಬಂದಿದ್ದೀರಾ, ಅದು ತಿರ್ಗಾ ಬಂದರೆ ತೆಗಿಬೇಕು, ಇಲ್ಲೂ ಮಾಡಕ್ ಬಿಡಲ್ಲ ಅಂತೀರಾ? ಇದು ಮಾಡೋಕ್ಕೆ ಬಿಡಲ್ಲ. ಬಂದರೆ ಪೊಲೀಸರು ಬಂದರೆ ಕಳಿಸ್ತಾರೆ, ಓಡಬೇಕು ಬರಬೇಕು, ತಿರ್ಗಾ ತುಂಬ ಕಷ್ಟ ಐತೆ ನಮಗೆ. ಸರ್ ತೆರವು ಮಾಡಿದ್ರು ಎಷ್ಟು ದಿನ ಆಯ್ತು? ಒಂದು ವಾರ ಆಯ್ತಲ್ಲ? ಇವತ್ತಿಂದ 8 ದಿವಸ ಆಯಿತು. 8 ದಿನ ಆಯ್ತು. ತೆರವು ಮಾಡಿದ ತಕ್ಕಂಗೆ ಅದನ್ನೇನೋ ಕ್ಲೀನ್ ಮಾಡಿ ಏನಾದ್ರು ಒಂದು ಜಾಗ ಅಂತ ಮಾಡಿದ್ರ? ಏನು ಮಾಡಿಲ್ಲ ಮೇಡಮ್. ಇಲ್ಲೇ ಎಲ್ಲ ಮೂತ್ರ ವಿಸರ್ಜನೆ ಮಾಡೋದು ಎಲ್ಲ ಇಲ್ಲೇ ಮಾಡ್ತಾವ್ರೆ, ಇಷ್ಟೊಂದು ಸ್ಮೆಲ್ ಬರ್ತಾ ಇದೆ. ಹೌದು, ಏನು ಹೇಳ್ತೀರಾ ಇದಕ್ಕೆ? ಏನು ಮಾಡೋದು, ನಾವು ಮಾಡೋಕ್ಕಲ್ಲ, ಅವರೇ ಮಾಡ್ಕೋಬೇಕು. ಅದಲ್ಲ ನಾವು ಇಷ್ಟು ದಿನ ಇದ್ದೀವಿ, ಈಗ ನೀಟಾಗಿ ಇದ್ದೀವಿ. ಈಗ ಎಲ್ಲ ಆದಮೇಲೆ ರಿಸೀಸ್ ಮಾಡೋದು, ಅಲ್ಲಿ ರಿಸೀಸ್ ಮಾಡ್ರೆ ಎಲ್ಲಿ ಗಂಡ ದೇವಸ್ಥಾನ ಗಂಡ ಬರುತ್ತೆ. ಹೇಳಿದ್ರು ಕೇಳಲ್ಲ, ಏನಿಲ್ಲ, ಎಲ್ಲ ಹಂಗೆ ಇರುತ್ತೆ. ವಿಸರ್ಜನೆ ಮಾಡಕ್ಕಂತ ಜಾಗ ಮಾಡ್ಕೊಟ್ರೆ ಏನು ಮೇಡಮ್? ಮೂತ್ರ ವಿಸರ್ಜನೆ ಮಾಡಕ್ಕಂತ ಜಾಗ ಮಾಡ್ಕೊಟ್ರೆ ಇವರು? ಹೌದು ಹೌದು, ಈಗೆಲ್ಲ ಹಂಗೆ ಮಾಡಿರೋದು. ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ? ಏನು ಮಾಡೋದು, ಸರ್ಕಾರ ಅವರು ನೋಡಿ ನಮ್ಮ ಬಡವ್ರಿಗೆ ಸ್ವಲ್ಪ ನೋಡಿ ವ್ಯವಸ್ಥೆ ಮಾಡಿ ಕೊಡಬೇಕು, ವ್ಯವಸ್ಥೆ ಮಾಡಿ ಕೊಡಬೇಕು. ನಮಗೆ ತುಂಬ ಕಷ್ಟ ಇದೆ ನಮಗೆ. ಇವಾಗ ನಾವು 30-32 ವರ್ಷ ಸರ್ವಿಸ್ ಇದು. ಮಳೆ ಬರಲಿ ಬಿಸಿಲು ಬರಲಿ ಯಾವುದೇ ಬರಲಿ, ಇದು ಬಿಟ್ಟರೆ ಯಾವುದೂ ಇಲ್ಲ ನಮ್ದು. ಇದೇ ಜೀವನ, ಇದು ಬಿಟ್ಟರೆ ಯಾವ ಕೆಲಸನೂ ಹೋಗಲ್ಲ. ನಾವು ಇದೇ ಮಾಡಿ ಇದೇ ಜೀವನ ಮಾಡ್ತಾರೋದು. ಒಬ್ಬರೇ ಮಾಡಿಸಿ ಎಲ್ಲ ಓದಿಸ್ಬೇಕು ಮಾಡಬೇಕು, ಕಷ್ಟ ಇದೆ ನಮಗೆ. ಈ ಫುಟ್ಪಾತ್ ಆದಮೇಲೆ ತುಂಬ ಕಷ್ಟ. ಪೊಲೀಸರು ಬಂದರೆ ಓಡಬೇಕು, ಅವ್ರು ಬಂದರೆ ಓಡಬೇಕು, ನಮ್ಮ ಹೊಟ್ಟೆ ಪಾಡಿದು. ಇದು ಬಿಟ್ಟರೆ ಏನು ಕೆಲಸ ಹೋಗಾಗಲ್ಲ. ಈಗ ಹೋದ್ರೂ ನಮ್ಮ ಕೆಲಸ ಕೊಡಲ್ಲ ಈ ವಯಸ್ಸಿನಲ್ಲಿ. ಏನಪ್ಪ ಮಾಡ್ತೀಯಾ, ವಯಸ್ಸಾಗಿದೆ, 42 ವಯಸ್ಸಿಗೆ ಏನು ಮಾಡ್ತೀಯ ಅಂತ ಕೇಳ್ತಾರೆ. ಕಷ್ಟ ಇದೆ ನಮ್ಮದು. ಅದು ನೋಡಿ ಗೌರ್ಮೆಂಟ್ ನೋಡಿ ಏನು ಮಾಡಿ ನಮ್ಮ ಬಡವರಿಗೆ ಮಾಡಿಕೊಡ್ಬೇಕು. ನಮಗೆ ಬಸ್ ನಿಲ್ಲಿಸ್ಬಿಟ್ರೆ ಆಂಬುಲೆನ್ಸ್ ಜಾಗ ಆಗಲ್ಲ. ನಾವಂತೂ ಜಾಗ ಎಲ್ಲ ಮಾಡಿಕೊಡ್ತೀವಿ, ಹೇಳ್ತೀವಿ ಸೈಡಲ್ಲಿ ಬನ್ನಿ ಅಂತ. ನಾವು ಅದು ಅನುಕೂಲ ಮಾಡಿಕೊಟ್ಬಿಟ್ರೆ ಸಾಕು. ತಳ್ಳೋ ವ್ಯಾಪಾರ ಅವರು, ಎಲ್ಲಿ ಹೋಗೋಣ, ಓಡಿಸ್ರೆ ಅಲ್ಲಿ ಓಡಿಸ್ರೆ ತಿರ್ಗಾ ಬರ್ತೀವಿ. ವ್ಯಾಪಾರ, ಹೊಟ್ಟೆ ಜೀವನ, ಮಕ್ಕಳು ಸಾಕಬೇಕು, ಸ್ಕೂಲ್ ಕಳಿಸ್ಬೇಕು, ಬಾಡಿಗೆ ಕಟ್ಟಬೇಕು, ಹೆಂಗೆ ಮಾಡೋಣ ಜೀವನ ನೀವೇ ಹೇಳಿ. ಅದೇ ತುಂಬ ಹಿಂಸೆ ಆಗ್ತಾಯಿದೆ, ಎಲ್ಲೂ ಹಾಕೋಕ್ಕಿಲ್ಲ ಜಾಗ, ಏನು ಮಾಡೋಣ, ತಡ್ಕೊಂಡು ಮಾಡ್ತಾ ಇದ್ದೀವಿ. ನೀವೇ ಹೇಳ್ಬೇಕು ಸರ್ಕಾರಕ್ಕೆ. ನಾವಲ್ಲ, ನಮ್ಮಿಂದ ಏನು ಆಗಲ್ಲ, ನೀವು ಮೀಡಿಯಾದಿಂದನೇ ಆಗೋದು. ನೀವು ಹೇಳ್ಬೇಕು, ನಾವೇನು ಹೇಳಲ್ಲ. ಕಷ್ಟ ಅನ್ಭವಿಸಿ ಕೇಳ್ತಾ ಇಲ್ವಲ್ಲ. ಜಾಗ ನೋಡಿ ಅಂದರೆ ಜಾಗ ಎಲ್ಲೈತೆ ಬೆಂಗಳೂರಲ್ಲಿ? ಯಾವುದು ಜಾಗ ಇಲ್ಲ. ಜಾಗ ಎಲ್ಲನೂ ಹಾಕ್ಕೊಳ್ಳಿ ಅಂತಾರೆ ಅವರು. ಅದೇ ಗೊತ್ತಿಲ್ಲ. ತಳ್ಕೊಂಡು ವ್ಯಾಪಾರ ಮಾಡ್ತಾ ಇದೀವಿ. ಹೊಡೆದಾಕ್ದಿರೋ ಯಾವತ್ತಿಂದ ರಜಾ ಇದ್ದೀವಿ.